ನಾವು ಸ್ವಲ್ಪ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡೇ ಇಲ್ಲಿಗೆ ಬಂದಿದ್ದು. ಈ ಸ್ಟಾಕ್ ತಗೊಳ್ಳಿ, ಆ ಸ್ಟಾಕ್ ತಗೊಳ್ಳಿ, ಈ ಸ್ಟಾಕ್ ಇಲ್ಲಿದೆ ಅಂತ ಹೇಳೋದು ಸಹ ಅಪರಾಧ. ಸೆಬಿ ರೂಲ್ಸು, ತುಂಬ ರೂಲ್ಸ್ ಇದೆ ಸೆಬಿಯಲ್ಲಿ. ನೀವು ಯಾರೂ ಬೇರೆಯವ್ರಿಗೆ ರೆಕಮೆಂಡೇಶನ್ ಕೊಡಂಗಿಲ್ಲ. ಗೋಲ್ಡನ್ ಕಾಯಿನ್ ಕಿತ್ಕೊತಾರೆ, ಕಡಲೆ ಬೀಜ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದು ನಮಗೆ ಹೆಂಗೆ ಐಸ್ ಕ್ರೀಮ್ ಕರ್ಗೋಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ನಿಜ ನನ್ನ ಕಣ್ಣಿಂದನೇ ನೋಡಿದ್ದೀನಿ. ಎಷ್ಟು ಪ್ಯಾನಿಕ್ ಆಗಿದ್ವಿ ಅಂತ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಸೀರಿಯಲ್ ನೋಡಿಕೊಂಡು, ಬಿಗ್ ಬಾಸ್ ನೋಡಿಕೊಂಡು, ಇಲ್ಲ ಏನೋ ಕ್ರಿಕೆಟ್ ಮ್ಯಾಚು, ಇಲ್ಲ ರಮ್ಮಿ ಸರ್ಕಲ್ಲು, ಡ್ರೀಮ್ 11 ಏನೇನೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಒಂದೊಂದು ರೂಪಾಯಿನೂ ತುಂಬ ಕಷ್ಟಪಟ್ಟು ಕೂಡ್ಸಿರ್ತೀವಿ, ಒಂದೇ ಸಲ ಹೋಗ್ಬಿಡುತ್ತೆ. ಯಾಕೆಂದರೆ ಸ್ಕ್ಯಾಮು ನಮಗೂ ಗೊತ್ತಿಲ್ಲ. ನಿಯತ್ತಾಗಿ ದುಡ್ಡು ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು. ಆ್ಯಂಡ್ ಮೋಸ ಇಲ್ದಲೆ, ವಂಚನೆ ಇಲ್ದಲೆ ಇಲ್ಲಿ ಎಲ್ಲ ಟ್ರೈನರ್ಗಳು ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ಅವತ್ತು ನಮ್ಗೆ ಎಷ್ಟು ದುಃಖ ಆಗಿತ್ತು ಅಂದರೆ ಒಂದೇ ವಾರಕ್ಕೆ ನಾವು 8 ಲಕ್ಷ ದುಡ್ಡು ಕಳ್ಕೊಂಡಿದ್ವಿ. ಬಾಂಬೆಗೆ ಹೋಗೋದು, ಚೆನ್ನೈಗೆ ಹೋಗೋದು ಎಲ್ಲೂ ಬೇಡ, ನಮ್ಮ ಬೆಂಗಳೂರೇ ಸಾಕು. ಬಿಕಾಸ್ ಬೆಂಗಳೂರು ಈಸ್ ಅ ಎಜುಕೇಷನಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ. ನನಗೆ ಸ್ಟಾಕ್ ಮಾರ್ಕೆಟ್ ಗೊತ್ತೇ ಇಲ್ಲ. ನನ್ನ ಜೀವನದಲ್ಲಿ ಯಾವತ್ತೂ ಸಿಸ್ಟಮ್ ಓಪನ್ನೇ ಮಾಡಿಲ್ಲ. ನನಗನ್ನಿಸ್ತು ನಾನು ಕಲಿಬೋದಾ, ನನ್ನ ಕೈಲಿ ಕಲಿಯೋಕ್ಕಾಗುತ್ತಾ ಅಂತ. ಸೊ ನಾವು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗೋದು ಬೇಡ. ಬಿಕಾಸ್ ಎಂಥ ಟಾಪಿಕ್ಕು, ಎಂಥ ಕ್ರಿಟಿಕಲ್ ಟಾಪಿಕ್ ಬೇಕಾದ್ರೆ ನಾವು ಹೇಳ್ಕೊಡ್ತೀವಿ. ಅಷ್ಟು ನಾಲೆಜು ನಮ್ಮ ಟಿ ಡಿ ಸಂಸ್ಥೆಯಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ನಾನು ಇಲ್ಲಿ ಕಲಿತೀನಿ, ಕಲಿಯೋ ತನಕ ಟಿ ಡಿ ಅಕಾಡೆಮಿ ಬಿಟ್ಟು ಹೋಗಲ್ಲ. ಗುಜರಾತ್ನವರೇ ಮಾಡ್ತಾರೆ. ಬರೀ 5ನೇ ಕ್ಲಾಸ್ ಹುಡುಗ ಗುಜರಾತ್ನಲ್ಲಿ 5 ಲಕ್ಷ ಮಾಡ್ತಾನಂದ್ರೆ ಬ್ಲಡ್ಡಲ್ಲಿ ಸ್ಟಾಕ್ ಮಾರ್ಕೆಟ್ ಇದೆ. ನಮ್ಮ ಬ್ಲಡ್ಡಲ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲ. ಟ್ರೈನರ್ಸ್ಗಳು ಹೊರಗಡೆ ಬೇಕಾದಷ್ಟು ಜನ ಸಿಗ್ಬೋದು, ಆದರೆ ನಾವು ಯಾವಾಗ ತಳಗಡೆ ಪಾತಾಳಕ್ಕೆ ಬಿದ್ದಿರ್ತೀವಲ್ಲ, ಆಗ ನಮ್ಮನ್ನು ಕೈ ಹಿಡಿದು ಮೇಲೆತ್ತಿ, ಹೌದು ನಿನಗೇನೂ ಆಗಲ್ಲ ಆಯಿತಾ, ನೀನು ಮತ್ತೆ ಮೊದಲಿನ ಥರನೇ ಸರಿ ಆಗ್ತೀಯ ಅಂತ ಹೇಳೋರು ಇರ್ತಾರಲ್ಲ, ನಾವು ಅಲ್ಲಿ ಹೋಗಿ ಕಲಿಬೇಕು ಅನ್ನೋದು ನನ್ನ ಒಪಿನಿಯನ್ ಸರ್. ಒಳ್ಳೆ ಸ್ಟಾಫ್ ಇದ್ದಾರೆ, ಒಳ್ಳೆ ಟ್ರೈನರ್ಸ್ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೇಳಿ. ಯಾಕಂದರೆ ತುಂಬ ಪೇಷನ್ಸಿಂದ ಹೇಳ್ಕೊಡೋ ಅಂಥ ಸ್ಟಾಫ್ ಇಲ್ಲಿದ್ದಾರೆ. ಯಾವತ್ತಾರ ನಮ್ಮ ಸ್ಟಾಫ್ ಇದೆಲ್ಲ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಹೇಳಿದಾರ. ಸೊ ನೀವು ಕೊಟ್ಟಿರೋ ಫೀಸ್ಗೆ 100 ಪಟ್ಟು ನ್ಯಾಯ ಮಾಡಬೇಕು. ನೀವು ಕೊಟ್ಟಿರೋ ಫೀಸ್ನ ಇಲ್ಲಿ ವಸೂಲಿ ಮಾಡಿಸ್ಬೇಕಂತ ನಾವು ಹೋರಾಡ್ತಾ ಇದ್ದೀವಿ. ಹೋರಾಡಿ ನಿಮ್ಮ ಫೀಸು ಒಂದು IPOದಲ್ಲೇ ವಾಪಸ್ ಬರುತ್ತೆ. ಸೊ IPOಸ್ ನೆಕ್ಸ್ಟ್ ಒಳ್ಳೆ IPOಸ್ ಬರುತ್ತೆ. ಅಪ್ಲೈ ಮಾಡಿ ನೀವು ಕಟ್ಟಿರೋ ಫೀಸ್ ಇನ್ನೊಂದು 1 ತಿಂಗಳಲ್ಲ 2 ತಿಂಗಳಲ್ಲ ವಾಪಸ್ ಬಂದ್ಬಿಡುತ್ತೆ. ಸೊ ನಾವು ಹೇಳ್ದಂಗೆ ನೀವು ಮಾಡಿದ್ರೆ ನಿಮ್ಮ ಫೀಸ್ ಏನು ಲೈಫೇ ಕಟ್ಕೋಬೋದು. ಇಲ್ಲಿ ನಿಮ್ಮ ಸುತ್ತಮುತ್ತ ತುಂಬ ಜನ ಆ ಟ್ರೇಡಿಂಗ್ ಅಂದರೆ ಹಾಗೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಹಿಂಗೆ ಭೂತ ಹಿಡ್ಕೊಂಡ್ಬಿಡುತ್ತೆ ಅಂತ ಇದ್ದಾರಲ್ಲ, ಅವ್ರಿಗೆ ನೀವು ಸ್ವಲ್ಪ ವಿದ್ಯಾಭ್ಯಾಸ ಕೊಡಿ. ನೀವೇ ಸ್ವಲ್ಪ ಅವ್ರಿಗೆ ಹೇಳ್ಕೊಡಿ, ಹಂಗಲ್ಲ ಇದು ಹಿಂಗೆ, ಈ ಥರ ಹಾಕ್ಬಿಟ್ಟು ಹಿಂಗೆ ಕುತ್ಕೊಂಡ್ರೆ ದುಡ್ಡು ಬರುತ್ತೆ, ನಿಫ್ಟಿ ಬೀಸಲ್ಲಿ ದುಡ್ಡು ಹಾಕು, ಫಾರ್ಮಾ ಬೀಸಲ್ಲಿ ದುಡ್ಡು ಹಾಕು, ವಾಟ್ ಎವರ್. ಸೊ ಯಾವುದೇ ರೀತಿಯಾದ ಸ್ಟಾಕ್ಸ್ಗಳು ತಗೊಳ್ಳಿ ಅಂತ ಹೇಳಕ್ಕೆ ಹೋಗ್ಬೇಡಿ. ನೀವು ಯಾವ ಸ್ಟಾಕ್ ಹೇಳಿದ್ರೂ ಅವ್ರು ತಗೊಳ್ಳೋದು ಯೆಸ್ ಬ್ಯಾಂಕು, ವೋಡಾಫೋನೇ. ಅದರಿಂದ ಸ್ಟಾಕ್ಸನ್ನು ಯಾರಿಗೂ ಹೇಳಬಾರ್ದು. ಬಿಕಾಸ್ ಸೆಬಿ ರೂಲ್ಸ್ ಪ್ರಕಾರ ಈ ಸ್ಟಾಕ್ ತಗೊಳ್ಳಿ, ಆ ಸ್ಟಾಕ್ ತಗೊಳ್ಳಿ, ಈ ಸ್ಟಾಕ್ ಇಲ್ಲಿದೆ ಅಂತ ಹೇಳೋದು ಸಹ ಅಪರಾಧ. ಸೆಬಿ ರೂಲ್ಸು, ತುಂಬ ರೂಲ್ಸ್ ಇದೆ ಸೆಬಿಯಲ್ಲಿ. ನೀವು ಯಾರೂ ಬೇರೆಯವ್ರಿಗೆ ರೆಕಮೆಂಡೇಶನ್ ಕೊಡಂಗಿಲ್ಲ. ಬಟ್ ವೆರಾಸ್ ಯು ಕ್ಯಾನ್ ಇನ್ವೆಸ್ಟ್ ದೆಮ್ ಫಾರ್ ಸಜೆಷನ್ಸ್. ಅಂದರೆ ಏನೋ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಅಟ್ಲೀಸ್ಟ್ ನಿಫ್ಟಿ ಬೀಸು, IT ಬೀಸು, ಇಲ್ಲ ಮ್ಯೂಚುವಲ್ ಫಂಡು, SIP, ಮ್ಯೂಚುವಲ್ ಫಂಡ್ಸ್, SIP ಬಗ್ಗೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಆಗಲಿ, ನಾಲೆಜ್ ಆಗಲಿ ಶೇರ್ ಮಾಡ್ಬೋದು. ಶೇರ್ ಮಾಡಿ. ಸುತ್ತಮುತ್ತ ಜನ, ಎಷ್ಟೋ ಜನ ಇನ್ನೂ ಬಡವರು, ಪಾಪ ಬಡವರಾಗೇ ಇದ್ದಾರೆ. ಬಿಕಾಸ್ ಅವ್ರಿಗೆ ಮೇಲಕ್ಕೆ ಎದೊಳಕ್ಕೆ ಯಾವುದೂ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಶೇರ್ ಮಾರ್ಕೆಟಲ್ಲಿ ಅವ್ರು ಏನೂ ಬೇಡ, ದಿನಕ್ಕೆ 10 ರೂಪಾಯಿದು ಏನೋ ಒಂದು ಫಾರ್ಮಾ ಬೀಸಾ, ಇನ್ನು ಏನೋ ಒಂದು 10 ರೂಪಾಯಿಗೆ ಏನೂ ಬರೋಲ್ಲ, ಅಟ್ಲೀಸ್ಟ್ 20 ರೂಪಾಯಿಗೆ ಫಾರ್ಮಾ ಬೀಸು, ಇನ್ನು 40 ರೂಪಾಯಿಗೆ ಒಂದು IT ಬೀಸು, ಇದು ತೊಗೊಂಡು ಹೋಗ್ತಾ ಇದ್ರೆ ಸಾಕು, ದೇ ವಿಲ್ ಬಿಕಮ್ ರಿಚ್. ಸೊ ನಮಸ್ತೆ ಕರ್ನಾಟಕ. ಇದೊಂದು ಸಣ್ಣ ಬ್ಯಾಚ್ ನೀವು ನೋಡ್ತಾ ಇದ್ದೀರಾ. ಇವರೆಲ್ಲ ಈವ್ನಿಂಗ್ ಬ್ಯಾಚ್ ಸೋಲ್ಜರ್ಸ್ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ಬ್ಯಾಚ್ ಅಂದಿದ ತಕ್ಷಣ ತುಂಬ ಕಡೆ ಒಬ್ಬರು ಇಬ್ಬರು ಹೋಗ್ತಾರೆ. ಬೇರೆ ಕಡೆ ಹೋದವಾಗ ಒಬ್ಬರು ಬಂದರೆ ನಾವು ಪಾಠ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಸಂಸ್ಥೆ ಇವನ್ ಒಬ್ಬರು ಬಂದರೂ ಸಹ ನಾವು ಈವ್ನಿಂಗ್ ಬ್ಯಾಚ್ ಮಾಡ್ತೀವಿ. ಸೊ ಇದು 3ನೇ ಬ್ಯಾಚು. 10 ಜನ ಬರಲಿ, 5 ಜನ ಬರಲಿ, ಒಬ್ಬರು ಬಂದರೂ ನಾವು ಈವ್ನಿಂಗ್ ಬ್ಯಾಚ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ಯಾರ್ಯಾರು ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆಗೆ ಕೆಲಸ ಮಾಡಿ ಮನೆಗೆ ಹೋಗಿ ಸೀರಿಯಲ್ ನೋಡಿಕೊಂಡು, ಬಿಗ್ ಬಾಸ್ ನೋಡಿಕೊಂಡು, ಇಲ್ಲ ಏನೋ ಕ್ರಿಕೆಟ್ ಮ್ಯಾಚು, ಇಲ್ಲ ರಮ್ಮಿ ಸರ್ಕಲ್ಲು, ಡ್ರೀಮ್ 11 ಏನೇನೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ. ಬಟ್ ಈ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಸಮುದ್ರಕ್ಕೆ ಇಳಿಬೇಕಂದ್ರೆ ಇಳಿಸೋದಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಜೊತೆ ನೀವು ಈವ್ನಿಂಗ್ ಒಂದು 10 ದಿವಸ, ಮಂಡೇ ಟು ಫ್ರೈಡೇ 7 ಗಂಟೆಯಿಂದ 8:30, ಮತ್ತು ಮಂಡೇ ಟು ಫ್ರೈಡೇ 7 ಗಂಟೆಯಿಂದ 8:30 10 ದಿವಸ ನಮ್ಮ ಜೊತೆ ಇರಿ. ನಾವು ನಿಮಗೆ
ಸ್ಟಾಕ್ ಮಾರ್ಕೆಟ್ನ ಒಂದು ಆಳ ಎಷ್ಟಿದೆ, ಇದರಲ್ಲಿ ಈಜಾಡೋದು ಹೆಂಗೆ, ಯಾವ ಥರ ದುಡ್ಡು ಮಾಡೋದು ಪ್ರತಿಯೊಂದು ಹೇಳ್ಕೊಡ್ತೀವಿ. ಸೊ ಇದೇನು ನಮ್ಮ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಸೊ ಅವರು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಆಗಿ ದುಡ್ಡು ಮಾಡ್ತೀನಿ ಅಂತ ಹಠದಲ್ಲಿದ್ದಾರೆ, ಛಲದಲ್ಲಿದ್ದಾರೆ, ಮಾಡೇ ಮಾಡ್ತಾರೆ, ಅದಂತೂ ಪಕ್ಕ. ಸೊ ದುಡ್ಡು ಮಾಡೋದಕ್ಕೆ ಬೇಕಾಗಿರೋದು ದುಡ್ಡು ಜೊತೆಗೆ ಪೇಷನ್ಸ್ ಜೊತೆಗೆ ನಾಲೆಜ್. ಸೊ ನಾಲೆಜ್ ಪಡ್ಕೊಳ್ಳಿ, ಪೇಷನ್ಸ್ ಇಟ್ಕೊಳ್ಳಿ. ಸೊ ನಾಲೆಜ್ ಇಲ್ದಿರೋ ಸ್ಟಾಕ್ ಮಾರ್ಕೆಟ್ಗೆ ಇಳಿಬೇಡಿ. ಬಿಕಾಸ್ ಹೆಂಗೋ ಇಳ್ದು ಈಜಾಡ್ಬಿಡ್ತೀನಿ, ಆಮೇಲೆ ಸ್ವಲ್ಪ ಜನ ನೀರಿಗೆ ಇಳ್ದು ಈಜಾಡೋದು ಕಲಿತೀನಿ ಅಂತ ಹೋಗ್ತಾರೆ, ಕಳ್ಕೊಂಬಿಡ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ಅದು ಒಂಥರ ಮೆಡಿಕಲ್ ಸೈನ್ಸ್ ಇದ್ದಂಗೆ. ಸೊ ನಿಮ್ಗೆ ಎಷ್ಟೇ ಗೊತ್ತಿದ್ರು, ಯೂಟ್ಯೂಬಲ್ಲಿ ಎಷ್ಟೇ ಇನ್ಫಾರ್ಮೇಷನ್ ಇದ್ರೂ ಡೈರೆಕ್ಟಾಗಿ ಇಳಿದು ಆಪ್ರೇಷನ್ ಮಾಡಿದ್ರೇ ಸಕ್ಸಸ್ ಆಗೋದು. ಅದರಿಂದ ಒಬ್ಬ ಸೀನಿಯರ್ ಡಾಕ್ಟರ್ ಆಗಿರೋರು ನಿಮ್ಮ ಜೊತೆ ಇದ್ದರೆ ನೀವು ಸಕ್ಸಸ್ ಆಗ್ತೀರಾ. ಅದೇ ಥರ ಸ್ಟಾಕ್ ಮಾರ್ಕೆಟ್ ಒಂದು ಜಸ್ಟ್ ಲೈಕ್ ಅ ಮೆಡಿಸಿನ್, ಇದೊಂಥರ ಮೆಡಿಸಿನ್. ನಾವು ಕೊಡೋಕ್ಕೆ ರೆಡಿ ಇದ್ದೀವಿ, ತೊಗೊಳಕ್ಕೆ ನೀವು ರೆಡಿ ಇದ್ದರೆ ಸೊ ಬನ್ನಿ. ಈವ್ನಿಂಗ್ ಬ್ಯಾಚಸ್ ಇರುತ್ತೆ. ಸೊ ಎವ್ರಿ 15 days ಒನ್ಸ್ ನಾವು ಈ ಬ್ಯಾಚ್ ಮಾಡ್ತಾನೆ ಇರ್ತೀವಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಯಾರು ಈವ್ನಿಂಗ್ ಬ್ಯಾಚು, ಸೊ TD ಅಕಾಡೆಮಿ ಈವ್ನಿಂಗ್ ಬ್ಯಾಚು ಎಲ್ಲ ಬ್ರಾಂಚಸಲ್ಲೂ ಮಾಡುತ್ತೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲಿ 4 monthsiಂದ ಮಾರ್ಕೆಟ್ ಬೀಳ್ತಾ ಇದೆ. ಆ್ಯಂಡ್ ಇವಾಗ ಯಾರ್ಯಾರು ಇನ್ವೆಸ್ಟ್ ಮಾಡೋದಕ್ಕೆ ಆಪರ್ಚುನಿಟಿ ಹುಡುಕ್ತಾ ಇದ್ರೋ ಇಟ್ಸ್ ಅ ರೈಟ್ ಟೈಮ್. ತುಂಬ ಸ್ಟಾಕ್ಸ್ಗಳು ಬಾಟಮಲ್ಲಿದೆ. ಆ್ಯಂಡ್ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ನನಗೆ ಅಷ್ಟು ಆಗಲ್ಲ ಸರ್ ಅನ್ನೋರು ಮ್ಯೂಚುವಲ್ ಫಂಡ್ಸ್ SIP ಆದರೂ ಮಾಡಿ, ಒಳ್ಳೊಳ್ಳೆ SIP ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಇದೆ. ಸೊ ತಿಂಗಳಿಗೆ 1,500 ರೂಪಾಯಿ ಕಟ್ಟಿದ್ರೂ ನಿಮಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ. ಹೂಡಿಕೆಗಳನ್ನು ಸ್ಟಾರ್ಟ್ ಮಾಡಿ, ಬರೀ ರಿಯಲ್ ಎಸ್ಟೇಟು, ಗೋಲ್ಡು, ಅದೇ ಪೋಸ್ಟ್ ಆಫೀಸು, ಅದೇ FD ಮಾಡ್ಕೊಂಡು ಇರಬೇಡಿ. ಸ್ವಲ್ಪ ಶೇರ್ ಮಾರ್ಕೆಟ್ಗೂ ಬನ್ನಿ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ಈಗ ಲಾಸ್ಗಳನ್ನ ಹೆಂಗೆ ರಿಕವರಿ ಮಾಡ್ಕೋಬೇಕು, ಲಾಸ್ ಮಾಡದೆ ಹೆಂಗೆ ಮಾಡೋದು, ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ರು. ನಾನು ಮಾರ್ಕೆಟಲ್ಲಿ 1-2-3 years ಇದ್ದೆ. ಎಷ್ಟೊಂದು ಕ್ಲಾರಿಟಿ ಇರಲಿಲ್ಲ, ಇಷ್ಟೊಂದು ಮೂಮೆಂಟ್ಗಳು ಹಿಂಗೆ ಆಗ್ತಿದೆ, ಯಾಕೆ ಆಗ್ತಿದೆ ಅನ್ನೋದು ಕ್ಲಾರಿಟಿ ತುಂಬ ಬಂತು. ಸೊ ತುಂಬ ಕಾನ್ಫಿಡೆನ್ಸ್ ಬಂತು ಇವಾಗ. ಹಾಗೆ ಇನ್ನು ಪ್ರಾಕ್ಟಿಕಲ್ಸಲ್ಲಿ ಬಂದರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ತುಂಬ ಸಪೋರ್ಟ್ ಸಿಗ್ತಿದೆ ಆ್ಯಕ್ಚುಲಿ TD ಅಕಾಡೆಮಿಯಿಂದ. ಸೊ ವೆರಿ ಥ್ಯಾಂಕ್ಫುಲ್. ಆ್ಯಕ್ಚುಲಿ ನಾನು 20 yearsಯಿಂದ ಸ್ಟ್ರಕ್ಚರಲ್ ಇಂಜಿನಿಯರ್ ಜಾಬ್ ಮಾಡ್ತಾ ಇದ್ದೀನಿ. ನನಗೆ ಜಾಸ್ತಿ ಇವಾಗ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ಬಟ್ ಇನ್ವೆಸ್ಟ್ ಮಾಡಿದ್ದೇನೆ. ಮೈನಸಲ್ಲಿದೆ. ಒಟ್ಟು ಏನೋ ಕೊಲೀಗ್ಸ್ ಹೇಳಿದರು ಹಾಕು ದುಡ್ಡು ಬರುತ್ತೆ ಅಂತ ಹಾಕಿದ್ದೀನಿ. ಇನ್ವೆಸ್ಟ್ಮೆಂಟ್ 5 lakhs 6 lakhsವರೆಗೂ ಹಾಕಿದ್ದೀನಿ. ಮೈನಸಲ್ಲಿದೆ, ಯಾವಾಗ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಯೂಟ್ಯೂಬಲ್ಲಿ ನೋಡಿದಾಗ ಇವರು ಮನೋಜ್ ಕುಮಾರ್ ಅಂತ ಹೇಳಿ ಅವ್ರದ್ದು ನೋಡಿದ ವಿಡಿಯೋ ನಂಗೆ ತುಂಬ ಇಷ್ಟ ಆಯಿತು. ನಾನು ಬೇರೆದವ್ರು ಅವ್ರದ್ದೆಲ್ಲ ನೋಡಿದೆ, ಬಟ್ ಅಷ್ಟು ನನಗೆ ಎಫೆಕ್ಟಿವ್ ಅನ್ನಿಸ್ಲಿಲ್ಲ. ಇವ್ರದ್ದು ಸರ್ದು ನೋಡಿದಾಗ ಸಾಕಷ್ಟು ನನಗೆ ಎಫೆಕ್ಟಿವ್ ಆಗಿ ಫ್ರೀ ಕ್ಲಾಸ್ ಕೊಟ್ಕೊಂಡ್ವಿ. ಆಮೇಲೆ ಈವ್ನಿಂಗ್ ಬ್ಯಾಚಿಗೆ ನಾವು ಜಾಯ್ನ್ ಆಗಿದ್ದೀನಿ. ಯಾಕಂದರೆ ಎಂಪ್ಲಾಯೀಸ್ಗೆ ಅಂತೇಳೇ ಅವರು ಆ್ಯಕ್ಚುಲಿ ಅವ್ರದ್ದು 9 to 6 ಜಾಬ್ ಇದ್ರೂ ನಮಗೆ ಎಂಪ್ಲಾಯೀಸ್ಗೋಸ್ಕರ ಟೈಮ್ ಸಿಗಲ್ಲ ಅಂತ ಹೇಳಿ ಈವ್ನಿಂಗ್ ಬ್ಯಾಚ್ ಮಾಡಿದ್ದಾರೆ. ಸೊ ದಯಮಾಡಿ ಪ್ರತಿಯೊಬ್ಬರು ಎಲ್ಲರೂ ಕೂಡ ಜಾಬ್ ಓಡರ್ಸು ಟೈಮ್ ಇಲ್ಲ ಅಂತ ಜಾಬ್ ಮಾಡ್ತೀವಿ ಅಂತ ಎಷ್ಟೇ ಟಯರ್ಡ್ ಆದರೂ ಈವ್ನಿಂಗ್ ಬ್ಯಾಚಿಗೆ ಬನ್ನಿ. ಇಲ್ಲಿ ಬಂದರೆ ನಿಮಗೆ ಸಾಕಷ್ಟು ಒಂದು ಎನರ್ಜಿ ಸಿಗುತ್ತೆ, ಅದ್ರ ಜೊತೆ ದುಡ್ಡು ಸಿಗುತ್ತೆ. ಯಾಕಂದರೆ ದುಡ್ಡು ಮಾಡೋರು ಯಾವಾಗಲೂ ಹೇಳಲ್ಲ, ಸೈಲೆಂಟಾಗಿ ಮಾಡಿ ಇಟ್ಕೊತಾರೆ. ಬಟ್ ಈ ಸರ್ ಮಾತ್ರ ತಾವು ಬೆಳೆದಲ್ದೇ ನಮ್ಮನ್ನೆಲ್ಲರನ್ನೂ ಬೆಳೆಸ್ತಾ ಇದ್ದಾರೆ. ಇದು ಅವ್ರದ್ದು ದೊಡ್ಡ ಗುಣ. ನಮಗೆ ಅವರು ಹೇಳಬೇಕಂದ್ರೆ ದೇವ್ರ ಥರ ಸಿಕ್ಕಿದ್ದಾರೆ. ಇದು ನಾನು ಸಾಕಷ್ಟು ಯುಟಿಲೈಸ್ ಅವ್ರ ಕಡೆಯಿಂದ ಮಾಡಿಸ್ಕೊಂಡು ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಫ್ರೀ ಆಗ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ. TD ಅಕಾಡೆಮಿ ಒಂದು ಏನಂದರೆ ಸ್ಫೂರ್ತಿ ಇದ್ದಂಗೆ ಕರ್ನಾಟಕ ಜನತೆಗೆ. ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂತಂದರೆ ಬರಬೇಕು, ಜಾಯ್ನ್ ಆಗಬೇಕು, ಕ್ಲಾಸ್ನ ಸ್ವಲ್ಪ ಅಟೆಂಡ್ ಮಾಡಬೇಕು. ಅದು ಬೇರೆ ವರ್ಕಿಂಗ್ ಪೀಪಲ್ಗೆ ಈವ್ನಿಂಗ್ ಬ್ಯಾಚಲ್ಲಿ ಸ್ವಲ್ಪ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಈ ಈವ್ನಿಂಗ್ ಬ್ಯಾಚ್ ನಡೆಸೋದ್ರಿಂದ ವರ್ಕಿಂಗ್ ಪೀಪಲ್ಸ್ಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಬೇರೆ ಟೈಮಲ್ಲಿ ಬರೋಕ್ಕೆ ಮಾರ್ಕೆಟ್ ಅವರ್ಸಲ್ಲಿ ಟೈಮ್ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈವ್ನಿಂಗ್ ಬಂದು ಕಲಿತು ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೋದು ಅಂತ. ಅದು ಮನೋಜ್ ಸರ್ ಆ್ಯಂಡ್ TD ಅಕಾಡೆಮಿ ಟೀಮ್ ಎಲ್ಲ ತುಂಬ ಹೆಲ್ಪ್ ಆಗ್ತಾಯಿದೆ. ಲಾಸ್ಟ್ ನಾನು 2-3 yearsಯಿಂದ ವಾಚ್ ಮಾಡ್ತಾಯಿದ್ದೀನಿ. +or- ಇದ್ದೇ ಇರುತ್ತೆ. ಬಟ್ ಏನಂದರೆ ಮಾರ್ಕೆಟ್ಗೆ ಟೈಮ್ ಕೊಡಬೇಕು, ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಆಮೇಲೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾಯಿದೆ. ಹೀಗಾಗಿ ತುಂಬ ಧನ್ಯವಾದಗಳು. ನಾವು ಕಳೆದ 10 ದಿನದಿಂದ TD ಈವ್ನಿಂಗ್ ಬ್ಯಾಚ್ಗೆ ಬಂದಿದ್ದೀವಿ. ನಾವು ಯೂಟ್ಯೂಬ್ನಲ್ಲಿ ಮನೋಜ್ ಸರ್ ಅವರ ಕ್ಲಾಸ್ಗಳನ್ನು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು. ಆವಾಗ ನಾವು ಒಂದು ದಿನ ಸಂಡೇ ಫ್ರೀ ಕ್ಲಾಸಸ್ ಬಂದು ಮತ್ತು ಅಡ್ಮಿಷನ್ ಮಾಡಿಸಿದ್ವಿ. ಇಲ್ಲಿ ಒಳ್ಳೆ 10 ದಿನಗಳ ಕ್ಲಾಸನ್ನು ಚೆನ್ನಾಗಿ ಕಲಿಸ್ತಾರೆ ಮನೋಜ್ ಸರ್ ಮತ್ತು ಅವರ ತಂಡದವರು. ಮತ್ತು ನಮಗೇನಪ್ಪ ಅಂದರೆ ಈಗ ನಾವು 6,500 ಗೋಲ್ಡ್ ಕೋರ್ಸಿಗೆ ತೊಗೊಂಡಿದ್ದೀವಿ. ಒಳ್ಳೆ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಈಗ ಸದ್ಯಕ್ಕೆ 6,500 ಮುಖ ನೋಡಿದ್ರೆ ನಾವು ನಾಳೆ 6.5 ಲಕ್ಷನ ಕಳ್ಕೊಬೋದು ಒಂದೂವರೆ ತಿಂಗಳಲ್ಲಿ. ಆ ಥರ ಮೂಮೆಂಟ್ ಇದೆ. ಈಗ ಬಂದು ನಾವು ದುಡ್ಡಿನ ಮುಖ ನೋಡ್ದೇನೆ ಇಲ್ಲಿ TD ಅಕಾಡೆಮಿಗೆ ಇಡೀ ಕರ್ನಾಟಕದ ಜನತೆ ಧಾವಿಸಿ ಬನ್ನಿ, ಒಳ್ಳೆ ಹೇಳ್ಕೊಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮನಸ್ಸರಿಗೂ ಕೂಡ ಧನ್ಯವಾದಗಳು. ಸುರೇಶ್ ಅಂತ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ.
ನನಗೆ ಯಾರೋ ಹೇಳ್ತಿದ್ರು ಶೇರು ಅಂತ. ನಾನು ಅದೇ ನೋಡೋಣ ಅಂತ ಒಂದು ಸಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಸಾರ್ನ ನೋಡಿದೆ, ಅವ್ರು ಹೇಳ್ಕೊಟ್ಟಿದ್ದು ನೋಡ್ತಾ ನಾನು ಏನಾರು ಮಾಡಿ ನೋಡಬೇಕು ಅಂತ ಒಂದು ಸಲ ಸಂಡೇ ಫ್ರೀ ಕ್ಲಾಸ್ ಬಂದಮೇಲೆ ನನಗೆ ಗೊತ್ತಾಯಿತು ಇಲ್ಲೇನೋ ಇದೆ. ಅದಕ್ಕೆ ನಾನು ಸಾರ್ ಹತ್ರ ರಿಕ್ವೆಸ್ಟ್ ಕೇಳಿದೆ, ಸರ್ ಈ ಥರ ನನ್ನ ಜಾಬ್ ಇದೆ, ನಾನು ಕೆಲ್ಸಕ್ಕೆ ಹೋಗಬೇಕು, ಆಗಲ್ವಲ್ಲ ಸರ್, ಏನು ಮಾಡಲಿ? ಇಲ್ಲ, ಅವರು ಯೋಚನೆ ಮಾಡಬೇಡಿ, ನಿಮಗೆ ಆದಷ್ಟು ನಾನು ಮಾಡಿಕೊಡ್ತೀನಿ ಅಂತ ಈವ್ನಿಂಗ್ ಕ್ಲಾಸ್ ಬ್ಯಾಚ್ ಇದೆ ನೋಡಿ ಅಂತ. ಅವಾಗ ನನಗೆ ಎಷ್ಟು ಕಾನ್ಫಿಡೆನ್ಸ್ ಆಯಿತು, ಹೌದು ಈವ್ನಿಂಗ್ ಬ್ಯಾಚ್ ಇದೆ, ಕೆಲಸ ಮುಗಿಸ್ಕೊಂಡು ಹೋಗಿ ನಾನು ಕಲಿಬೋದಾ ಅಂತ ನಾನು ಬಂದೆ. 10 ಡೇಸ್ ಕಲಿತೆ. ನನಗೆ ಈಗ ಹೆಂಗಿದೆ ಅಂದರೆ ನಾನು ಆಟೋಮೆಟಿಕ್ ನಾನು ದುಡ್ಡು ಮಾಡ್ತೀನಿ ಅನ್ನೋ ಛಲ ಬಂದಿದೆ. ನಾನು ಕೊಟ್ಟಿದ್ದ 6,500 ನನಗೆ ಬುದ್ಧಿ ಬರ್ತಾಯಿಲ್ಲ, ಆದರೆ ನಾನು ಮಾಡಿರೋ ಛಲಕ್ಕೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರ್ತಾಯಿದೆ. ಅವ್ರು ಕೂಡ ಮಕ್ಕಳು ಸ್ಕೂಲಲ್ಲಿ ಹೇಳ್ಕೊಡ್ತಾರೋ ಇಲ್ವೋ ಕ್ಲಾಸ್ ಈ ಥರ, ಆ ಥರ ಪೇಷನ್ಸಲ್ಲಿ ಹೇಳ್ಕೊಡ್ತಾರಲ್ಲ, ಅದು ತುಂಬ ಪ್ರತಿಯೊಬ್ಬರು ಕನ್ನಡ ಜನತೆಗೆ ಕೇಳ್ತಾಯಿದ್ದೀನಿ, ಬನ್ನಿ ಎಲ್ಲರೂ ಸೇರಿ ದುಡ್ಡು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಮನೋಜ್ ಸಾರು. ಬನ್ನಿ, ಈವ್ನಿಂಗ್ ನಿಮ್ಮ ದುಡ್ಡು ಕೆಲಸ ಇದೆ ಮಾಡೋಕ್ಕಾಗಲ್ಲ ಅನ್ನೋದಲ್ಲ, ಬನ್ನಿ ಈವ್ನಿಂಗ್ ಕ್ಲಾಸ್ ಒಳಗಡೆ ಜಾಯಿನ್ ಮಾಡಿ ನಿಮ್ಮ ಇದನ್ನು ಕಲ್ತು ಮಾಡೋದು ಕಲೀರಿ. ಅವ್ರಿವ್ರ ಮಾತು ಕೇಳಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಇಲ್ಲಿ ಬಿದ್ದೋಗುತ್ತೆ ಅದು ಬಿದ್ದೋಗುತ್ತೆ ಅಂತ ಹೋಗಬೇಡಿ. ನೀವು ಬಂದು ಕಲ್ತು ನೋಡ್ಬಿಟ್ಟು ಮಾತಾಡಿ. ಫಸ್ಟ್ ಆಫ್ ಆಲ್ ನಾನು ಫ್ರೀ ಕ್ಲಾಸ್ಗೆ ಬಂದಿದ್ದೆ ಸಂಡೇ. ಸೊ ಬಂದಾಗ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂದರೆ ಇನ್ ಬ್ರೀಫ್ ಕೊಟ್ಟರು. ಸೊ ನಾನು ಏನಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಅಂತ ಅಂದರೆ ಏನು ಅಂತ ಗೊತ್ತಿತ್ತು, ಬಟ್ ಇನ್ ಡೆಪ್ತಾಗಿ ನನಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಗೆ ಏನೇನು ಸ್ಟ್ರಾಟಜೀಸ್ ಇದೆ ಅದೇನು ಗೊತ್ತಿರಲಿಲ್ಲ. ಸೊ ನಾನು ಅಟ್ಲೀಸ್ಟ್ ನೋಡೋಣ ಅಂದರೆ ಸಿನ್ಸ್ ನಾನು ಜಾಬ್ ಮಾಡ್ತಾ ಇರೋದ್ರಿಂದ ನನಗೆ ಡೇ ಟೈಮಲ್ಲಿ ಬರೋಕ್ಕಾಗ್ತಿರಲಿಲ್ಲ. ಈವನ್ ದೇ ಹ್ಯಾವ್ ಪ್ರೊವೈಡೆಡ್ ದಟ್ ಈವ್ನಿಂಗ್ ಬ್ಯಾಚ್ ಕ್ಲಾಸು ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಈವ್ನಿಂಗ್ ಬ್ಯಾಚ್ಗೆ ಸೇರಿಕೊಂಡ್ವಿ. ತುಂಬ ಹೆಲ್ಪ್ ಆಗಿದೆ. ಅಂದರೆ ನನಗೆ ಸ್ಟಾಕ್ ಮಾರ್ಕೆಟ್ ಅದೇ ಜಸ್ಟ್ ಬೇಸಿಕ್ ಗೊತ್ತಿತ್ತು ಅಷ್ಟೇ, ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ನಾವು ದುಡ್ಡು ಮಾಡ್ಬೋದು, ಹೇಗೆ ನಾವು ವಿತೌಟ್ ಲಾಸ್ ಯಾವ ಥರ ಇದು ಮಾಡ್ಬೋದು ಅದೆಲ್ಲ ಗೊತ್ತಿರಲಿಲ್ಲ. ಸೊ ನನಗೆ ತುಂಬ ಹೆಲ್ಪ್ ಆಗಿದೆ. ಸೊ ನೀವು ಬನ್ನಿ. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ತುಂಬ ಜನಕ್ಕೆ ಏನಿರುತ್ತೆ ಅಂದರೆ ಜಸ್ಟ್ ಸ್ಟಾಕ್ ಮಾರ್ಕೆಟ್ ಅಂದರೆ ನಮಗೆ ಲಾಸ್ ಆಗುತ್ತೆ, ದುಡ್ಡು ಹೋಗುತ್ತೆ ಅನ್ನೋದೊಂದಿರುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ ಅಂದರೆ ಬರೀ ದುಡ್ಡು ಹೋಗೋದಲ್ಲ, ನೀವು ಗೇನ್ ಕೂಡ ಮಾಡ್ಬೋದು. ಬಟ್ ಅಗೈನ್ ನಿಮಗೆ ಸ್ಕಿಲ್ ಇರಬೇಕು, ನೀವು ಟೈಮ್ ಕೊಡಬೇಕು, ಆ ಥರ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ಫೈನಲಿ ಐ ವಿಲ್ ಥ್ಯಾಂಕ್ಸ್ ಟಿಡಿ ಫಾರ್ ಪ್ರೊವೈಡಿಂಗ್ ದ ಅಪರ್ಚುನಿಟಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು. ಕಳೆದ 5 ವರ್ಷದಿಂದ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಡೇ ಬೈ ಡೇ ಕಲ್ತ್ಕೊತಾ ಬಂದಿದ್ದೀನಿ. ಬಟ್ ಅರ್ನ್ ಮಾಡಿರೋದು 0. ಆಲ್ಮೋಸ್ಟ್ ಐ ಲಾಸ್ಟ್ ಕ್ಲೋಸ್ ಟು 1 lakh rupees. ಬಟ್ ತುಂಬ ವೆಬಿನಾರ್ಸ್ಗಳನ್ನೂ ಅಟೆಂಡ್ ಮಾಡಿದ್ದೀನಿ. ಬಟ್ ಅದರಲ್ಲಿ ನನಗೆ ಏನೂ ಅರ್ಥ ಆಗಿರಲಿಲ್ಲ. ಕಳೆದ ಡಿಸೆಂಬರಲ್ಲಿ ನಾನು TD ಅಕಾಡೆಮಿ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ. ಕೊನೆಗೆ ಹೋಗಲೇಬೇಕು ಅಂತ ನಾನು ಫ್ರೀ ವೆಬಿನಾರ್ಗೆ ಬಂದೆ. ಫಸ್ಟ್ ಡೇನೇ ಇಂಪ್ರೆಸ್ ಆದೆ. ನಾವು ಇಲ್ಲಿ ಪ್ರೈಸು ಅಷ್ಟೇ ತುಂಬ ರೀಸನಬಲ್ ಪ್ರೈಸ್ ಇದೆ. ಎಲ್ಲೆಲ್ಲ ಹೋಗಿ ತಿಂದು ಕಳೆದುಬಿಡ್ತೀವಿ. ಬಟ್ ನಾವು ಕೊಡೋ ಡೈಮಂಡ್ ಕ್ಲಾಸ್ಗೆ ಇದು ತುಂಬ ವರ್ತ್ ಅನಿಸುತ್ತೆ. ಮತ್ತು ಇದರಿಂದ ನನಗೆ ಆ್ಯಕ್ಚುಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ 0 ನಾಲೆಡ್ಜ್ ಇತ್ತು. ಮತ್ತು ಕ್ಯಾಂಡಲ್ಸ್ನ ಹೆಂಗೆ ರೀಡ್ ಮಾಡಬೇಕು ಅನ್ನೋದು ನನಗೆ ಒಂದು ಚೂರು ಗೊತ್ತಿರಲಿಲ್ಲ. ಇವೊಂದು ನಾನು 5 ಇಯರ್ಸಿಂದ ಸಣ್ಣ ಪುಟ್ಟ ಟ್ರೇಡ್ ಮಾಡ್ತಾಯಿದ್ರು ಕೂಡ ನಾನು ಆಲ್ಮೋಸ್ಟ್ 1 lakhವರೆಗೂ ಕಳ್ಕೊಂಡಿದ್ದೀನಿ. ಬಟ್ ಸುಮ್ಮನೆ ಬ್ಲೈಂಡಾಗಿ ಮಾಡ್ತಾಯಿದ್ದೆ. ಮತ್ತು ಕ್ಯಾಂಡಲ್ಸ್ ನೋಡೋದ್ರ ಬಗ್ಗೆ ನನಗೆ ಏನೂ ಗೊತ್ತಾಗ್ತಿರಲಿಲ್ಲ. ಮತ್ತು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ 0 ನಾಲೆಡ್ಜು. ಇಲ್ಲಿ ಬಂದ ಮೇಲೆ 10 days ಕ್ಲಾಸ್ ಕಲ್ತ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಪಕ್ಕ ನಾನು ಏನು ಕಳ್ಕೊಂಡಿದ್ದೀನಿ, ಐ ಆಮ್ ನಾಟ್ ಗೋಯಿಂಗ್ ಟು ಚಾಲೆಂಜ್ ಮಾಡ್ತಿಲ್ಲ ಮಾರ್ಕೆಟ್ಗೆ, ಬಟ್ ಇನ್ನು ಮುಂದೆ ಅರ್ನ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಬಿಲ್ಡ್ ಆಗಿದೆ. ಥ್ಯಾಂಕ್ಸ್ ಟು TD ಅಕಾಡೆಮಿ. ಮತ್ತು ಮನೋಜ್ ಸರ್ ಅಷ್ಟೇ ಡೌನ್ ಟು ಅರ್ತ್ ಪರ್ಸನ್. ಸಿಂಪ್ಲಿಸಿಟಿ ಜಾಸ್ತಿ ಇದೆ. ಎಲ್ಲರಿಗೂ ಡೌಟ್ಸ್ ಎಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಡೋಂಟ್ ಮಿಸ್ ದಿಸ್ ಅಪರ್ಚುನಿಟಿ. ಒನ್ಸ್ ಅಗೇನ್ ಥ್ಯಾಂಕ್ ಯು TD ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ನಿಯತ್ತಾಗಿ ದುಡ್ಡು ಮಾಡಬೇಕು ಅಂದರೆ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು. ಆ್ಯಂಡ್ ಮೋಸ ಇಲ್ದಲೆ, ವಂಚನೆ ಇಲ್ದಲೆ ಇಲ್ಲಿ ಎಲ್ಲ ಟ್ರೈನರ್ಗಳು ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ಲಸ್ ನನಗೆ ನನ್ನ ರೆಫರ್ ಮಾಡಿದ ನನ್ನ ಸ್ಟೂಡೆಂಟಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನಿಂದ ನಾನು ಇಲ್ಲಿಗೆ ಬಂದೆ. ಪ್ಲಸ್ ಮನೋಜ್ ಸರ್ದು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು ನನಗೆ. ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಮೋಟಿವೇಟ್ ಆಗಿ ನಾನು ಬಂದಿದ್ದು ಇಲ್ಲಿಗೆ. ಪ್ಲಸ್ ನಾನು ಎಲ್ಲೆಲ್ಲೋ ಸೆಷನ್ಸಿಗೆಲ್ಲ ನಾನು ಗೆಸ್ಟಾಗಿ ಹೋದಾಗೆಲ್ಲ ಅಲ್ಲೆಲ್ಲನೂ ನಾನು ಪಾಲಿಸಿ ಮೇಕರ್ಸಿಗೆ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಸ್ಟೂಡೆಂಟ್ಸಿಗೆ ಅಟ್ ದ ಬಿಗಿನಿಂಗ್ ಲೆವೆಲ್ಲಿಂದನೇ ಮಾಡಬೇಕು ಅಂತ ಹೇಳಿಬಿಟ್ಟು AICTEಯಿಂದ ಈಗ ದೇ ಆರ್ ಮೇಕಿಂಗ್ ಎ ಪಾಲಿಸಿ ಟು ಇನ್ಕ್ಲೂಡ್ ದ ಫೈನಾನ್ಷಿಯಲ್ ಪ್ಲಾನಿಂಗ್ ಫಾರ್ ದ ಸ್ಟೂಡೆಂಟ್ಸ್. So that I have achieved my motto, reaching it and making it success. Thank you. TD ಅಕಾಡೆಮಿನ ನಾನು ಯೂಟ್ಯೂಬಲ್ಲಿ ನೋಡಿ ಜಾಯ್ನ್ ಆಗಿದ್ದು. ಆಲ್ಮೋಸ್ಟ್ 1 yearಯಿಂದ ಫಾಲೋ ಮಾಡ್ತಾಯಿದ್ದೆ ಅವ್ರ ವಿಡಿಯೋ. ಚೆನ್ನಾಗಿ ಅನ್ನಿಸ್ತು. ಮನೋಜ್ ಸರ್ ವೀಡಿಯೋಸ್ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ ಥರ ಅನ್ನಿಸ್ತು. ಹಾಗಾಗಿ ಸೇರ್ಕೊಳ್ಳೋಣ ಅಂದ್ಬಿಟ್ಟು ಸೇರಿಕೊಂಡೆ. 3 days ಥಿಯರಿ ಕ್ಲಾಸ್ ಇತ್ತು, ಚೆನ್ನಾಗಿ ಮಾಡಿದ್ರು.
ಅರ್ಥ ಆಯಿತು. ಸ್ಟಾಫ್ಸ್ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ನಿಧಾನಕ್ಕೆ ಹೇಳ್ಕೊಡ್ತಾರೆ. ಮನೋಜ್ ಸರ್ ಹೇಳೋದು ಕೂಡ ಕನ್ನಡದಲ್ಲಿ ನೀಟಾಗಿ ಅರ್ಥ ಆಗುತ್ತೆ. ವೆಯ್ಟ್ ಮಾಡಿ ಹೇಳ್ಕೊಡ್ತಾರೆ, ಮಾಡೋವರೆಗೂ ವೆಯ್ಟ್ ಮಾಡಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಇಲ್ಲಿ ಪೇ ಮಾಡಿಬಿಟ್ಟು ಕ್ಲಾಸಸ್ ಅಟೆಂಡ್ ಮಾಡಿದ್ದು ವರ್ತ್ ಅನಿಸ್ತು. ನಾನು ಯಾಕಂದರೆ ಕಾಲೇಜ್ ಟೈಮಲ್ಲಿ ಒಂದು ಟೈಮ್ ಅಟೆಂಡ್ ಮಾಡಿದ್ದೆ. ಕಾಲೇಜಲ್ಲಿ ಅಟೆಂಡ್ ಮಾಡಿದಾಗ ಮೀನ್ಸ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಇನ್ವೆಸ್ಟ್ ಮಾಡಬೇಕು ಅಂತ ಮಾತ್ರ ಹೇಳಿದ್ದು, ಬಟ್ ಇಷ್ಟು ಡೀಪಾಗಿ ಏನು ಇನ್ವೆಸ್ಟ್ ಮಾಡಿದ್ದಿಲ್ಲ. ಇವಾಗ ಕಾಸು ಕೊಟ್ಟಿದ್ದು ವರ್ತ್ ಅನಿಸಿದೆ. ಬೆಳಗ್ಗಿಂದ ಸಂಜೆವರೆಗೂ ಇಲ್ಲೇ ಇರ್ತೀವಿ, ಆದರೂ ಒಂದು ನಿಮಿಷನೂ ವೇಸ್ಟ್ ಆಗಂಗಿರಲ್ಲ. ಪ್ರತಿಯೊಂದಕ್ಕೂ ಎಲ್ಲ ಪಾಯಿಂಟ್ಸ್ನು ಅವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ. ಮೀನ್ಸ್ ನಮ್ಮದು ಲರ್ನಿಂಗ್ ಕಲಿಬೇಕು ಅಂತ ಆಸಕ್ತಿ ಇರೋರು 100% ಇಲ್ಲಿ ಬಂದು ವರ್ತ್ ಆಗುತ್ತೆ. ಕಾಸು ಮಾಡ್ಬೋದು, ಲಾಸು ಆಗುತ್ತೆ, ಬಟ್ ಆದರೆ ಲಾಸನ್ನು ಹೆಂಗೆ ತಡಿಬೋದು ಅನ್ನೋದನ್ನು ಮೇಯ್ನ್ ಕಲಿಬೇಕಾಗಿರೋದು. ಅದು ಇಲ್ಲಿ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾ ಇದ್ದಾರೆ. ಎಲ್ಲರೂ ಅಟೆಂಡ್ ಮಾಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಯೂಟ್ಯೂಬಲ್ಲಿ ರೀಲ್ಸ್ ನೋಡಿದರೆ ನಾನು TD ಅಕಾಡೆಮಿಲಿ ಇದೆ ಅಂತ ಗೊತ್ತಾಗಿ 1 ಇಯರ್ ಬಿಫೋರೇ ನೋಡಿ ಸರ್ಚ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ನಾನು ಇಲ್ಲಿ ಬಂದು ಜಾಯ್ನ್ ಆಗಿದ್ದು. ಇಲ್ಲಿ ಬಂದು ಜಾಯ್ನ್ ಮಾಡೋಕ್ಕೂ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ, ಬಟ್ ಇಲ್ಲಿ ಬಂದಿದ್ದಕ್ಕೂ ತುಂಬ ಹ್ಯಾಪಿ ಆಯಿತು. ಈ 3 ಡೇಸ್ ಕ್ಲಾಸಲ್ಲಂತೂ ತುಂಬ ಇನ್ಫಾರ್ಮೇಷನ್ ಕೊಟ್ಟರು. ಸ್ಟಾಕ್ಸ್ ಏನು, ಫಿನಾನ್ಷಿಯಲ್ ಪ್ಲ್ಯಾನ್ ಏನು ಎಲ್ಲ ತುಂಬ ಹ್ಯಾಪಿ ಆಯಿತು. ಸ್ಟಾಫ್ಸು ಅದೇ ಥರ ಏನೇ ಡೌಟ್ಸ್ ಇರೋ ತಕ್ಷಣ ಬಂದು ಎಲ್ಲ ಹಾಗೆ ಹೇಳ್ಕೊಡ್ತಾರೆ. TD ಅಕಾಡೆಮಿ ತುಂಬ ಚೆನ್ನಾಗಿತ್ತು. ಹಾಯ್ ಎಲ್ಲರಿಗೂ, ನನ್ನ ಹೆಸರು ವಿನೋದ್ ಅಂತ. ನಾನು ಬರ್ತಾ ಇರೋದು ಉತ್ತರಳ್ಳಿ, ಆ ಕಡೆಯಿಂದ ಬರ್ತೀನಿ. ನಾನು ರಿವ್ಯೂ ಕೊಡ್ಬೇಕಾದ್ರೆ ಮೇನ್ ರೀಸನ್ ಒಂದು, ನಾನು TD ಅಕಾಡೆಮಿ ನಾನು ಇನಿಷಿಯಲ್ ಸ್ಟಾರ್ಟ್ ಆದಾಗ ನೋಡಿದೆ. ನಿಮ್ಮ ಕೆಲವು ಸ್ಪೀಕಿಂಗ್ ವೇ ಆಗಲಿ ಆ್ಯಂಡ್ ಸ್ಟೂಡೆಂಟ್ಸ್ ಅಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ದಾಗಲಿ ವೀಡಿಯೋದಲ್ಲೇ ಜಸ್ಟ್ ನೋಡಿದಾಗ ರಿಯಲಿಸ್ಟಿಕ್ ಅನಿಸ್ತು. ಸೊ ಅದು ಅವಾಗಲಿಂದನೂ ನಾನು ಆ್ಯಕ್ಚುಲಿ ಫಾಲೋ ಮಾಡ್ತಾಯಿದ್ದೆ. ದಟ್ ವಾಸ್ ಬಿಕಾಸ್ ನಾನು 2020ಇಂದನೂ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ ಟ್ರೇಡಿಂಗ್ ಆಗಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪನೇ ಕಲ್ತ್ಕೊಂಡು ಬರ್ತಾ ಇದ್ದಿದ್ದು. ಅಗೈನ್ ವಿತ್ ಫ್ಯೂ ಮೆಂಟರ್ಸ್, ಫ್ಯೂ ವೀಡಿಯೋಸ್ ಆ ಥರನೇ ಕಲ್ತಿರೋದು. ಸೊ ಟುಡೇ ಇಲ್ಲಿ ಬಂದಿದ್ದು ಏನು ರೀಸನ್ ಅಂದರೆ, ಒಂದು ನಾನು ಸ್ಟ್ರಕ್ಚರ್ಡಾಗೆ ಕಲಿಬೇಕು ಅಂತ ನಾನು ಏನೇ ಮಾಡಿದ್ದು ಅದನ್ನೆಲ್ಲ ಬಿಟ್ಬಿಟ್ಟು ಆ್ಯಸ್ ಎ ಫ್ರೆಶ್ ಲರ್ನರ್ ಆಗಿ ನಾನು ಬಂದಿದ್ದೀನಿ ಇಲ್ಲಿ. ಆ್ಯಂಡ್ ದಟ್ ಈಸ್ ವೇರ್ ಐ ಫೀಲ್ ಎಲ್ಲರೂ ನಾವು ಬರಬೇಕು ಅದೇ ರೀತಿ. ಕಲ್ತಿರಲಿ, ಮೀಡಿಯಮ್ ಎಷ್ಟೇ ಕಲ್ತಿದ್ರು ನಾವು ವಿ ಶುಡ್ ಕಮ್ ಹಿಯರ್ ಆಸ್ ಬೇಸಿಕ್ ABCD ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ಯು ಸರ್ ಆ್ಯಂಡ್ ಥ್ಯಾಂಕ್ಸ್ ಟು ದಟ್ ಎಂಟೈರ್ ಟೀಮ್ ಫಾರ್ ರಿಯಲಿ ಫ್ರೆಂಡ್ಲಿ ಆ್ಯಂಡ್ ದ ಬೆಸ್ಟ್ ಎನ್ವಿರಾನ್ಮೆಂಟ್ ನಾನು ನೋಡಿದ ಪ್ರಕಾರ. ಆ್ಯಂಡ್ ಎಸ್ಪೆಷಲಿ ಇದೇನು ಅಂತಂದರೆ, ಕನ್ನಡದಲ್ಲಿ ಮಾತಾಡ್ತೀರಾ, ಕನ್ನಡದಲ್ಲಿ ಎಲ್ಲರೂ ಹೇಳ್ಕೊಡ್ತಾರೆ. ಎಷ್ಟೋ ಜನಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರಿಂದ ಈ ಫೀಲ್ಡ್ಗೆ ಬರೋದಿಲ್ಲ. ಕೆಲವರು ಹಿಂದಿ ಅಂತ ಅನ್ಬೋದು, ಇಲ್ಲಿ ಇಂಗ್ಲೀಷ್ ಅಂತಲೇ ಮಾತಾಡ್ತಾರೆ. ಬಟ್ ಇಲ್ಲಿ ಕನ್ನಡ ಇರೋದ್ರಿಂದ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲಸ್ ಪಾಯಿಂಟ್. ಆ್ಯಂಡ್ ಬ್ರಾಂಚಸ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆ್ಯಂಡ್ ಇವತ್ತು ನಾನು ನೋಡಿದ ಪ್ರಕಾರ ಆ ಫ್ಲೆಕ್ಸಿಬಿಲಿಟಿ ಕೊಡ್ತಾ ಇರೋದು ದಟ್ ವಾಸ್ ಈವನ್ ವಂಡರ್ಫುಲ್. ಈಗ ಚೆರಿ ಒಂದು ಐಸ್ ಕೇಕ್ ಅಂತಾರಲ್ಲ, ಆ ಥರ ಇದು ಯಾವಾಗ ಬೇಕಾದ್ರೂ ನಾವು ತಿರ್ಗಾ ರಿವಿಷನ್ ಮಾಡ್ಬೋದು ಅಂದರೆ ಇದು ನಂಬಕ್ಕಾಗಲಿಲ್ಲ. ಆ್ಯಂಡ್ ನಾವು ಕೊಡ್ತಿರೋ ಅಮೌಂಟು ವೆರಿ ನಾಮಿನಲ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸುಮಾರು ಹೊರಗಡೆ ಎಲ್ಲ ಕೇಳಿದ್ದೀನಿ, ಸುಮಾರು ಫೀಸ್ಗಳು ಚಾರ್ಜ್ ಮಾಡ್ತಾರೆ, ಬಟ್ ಇದು ವೆರಿ ನಾಮಿನಲ್. ಆ್ಯಂಡ್ ಈ ನಾಮಿನಲ್ ಫೀಸ್ಗೆ ನನಗನ್ಸ್ದಂಗೆ ಇಟ್ಸ್ ಅ ವೆರಿ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಹಿಯರ್. ಆ್ಯಂಡ್ ಇಲ್ಲಿ ಪ್ರಾಕ್ಟಿಕಲಾಗಿ ನಾವು ನೋಡಿದ್ದು ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಎನ್ವಿರಾನ್ಮೆಂಟ್. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ಸೇ ಎಲ್ಲರೂ ಬರಬೇಕಿಲ್ಲಿ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು. ನಾಟ್ ಜಸ್ಟ್ ಫಾರ್ ಮೇಕಿಂಗ್ ಮನಿ, ನೀವು ಹೇಳ್ದಂಗೆ ಇಟ್ ಶುಡ್ ಬಿ ಆ್ಯಸ್ ಎ ಪ್ಯಾಷನ್. ಇದು ನಾನು ಹೇಳೋದು. ಆ್ಯಂಡ್ ಥ್ಯಾಂಕ್ಸ್ ಟು ನಟರಾಜ್ ಸರ್. ಫಸ್ಟ್ ನಾನು ಬಂದು ಮೀಟ್ ಮಾಡಿದಾಗ ನಿಮ್ಮನ್ನ ಇಲ್ಲಿ ಪರ್ಸ್ನಲ್ ಆಗಿ ಹೀ ಟೋಲ್ಡ್ ಮಿ ಫ್ಯೂ ಪಾಯಿಂಟ್ಸ್ ವಿಚ್ ಐ ಫೆಲ್ಟ್ ಓಕೆ ಬರಬೇಕು. ಮೇನ್ ರೀಸನ್ ಇಸ್ ಥ್ಯಾಂಕ್ ಯು ಸರ್ ಮನೋಜ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಟು ದ ಟೀಮ್. ನನ್ನ ಹೆಸರು ಪ್ರಭಾಕರ್ ಅಂತ. ಆ್ಯಕ್ಚುಲಿ ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ಈ ಟ್ರೇಡಿಂಗಲ್ಲಿ ನಾನು 1 ವರ್ಷ ಆಯಿತು. ದಿನಕ್ಕೆ 15ರಿಂದ 18 ಗಂಟೆ ಯೂಟ್ಯೂಬ್ ವಿಡಿಯೋ ನೋಡಿ ಸಾಕಾಗಿದೆ. ಆ ನೋಡಿ ಸಾಕಾಗಿ ನಾನೇನು ಮಾಡಿದೆ, ಒಬ್ಬೊಬ್ಬರು ಒಂಥರ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಸ್ಟ್ರಾಟಜಿನೂ ಅಪ್ಲೈ ಮಾಡಿ ಸುಮಾರು ಒಂದು 6 lakhs rupees ಹೋಗಿದೆ. ಸೊ ಅದಾದಮೇಲೆ ಸರ್ದು TD ಅಕಾಡೆಮಿ ನಾನು ಯೂಟ್ಯೂಬಲ್ಲಿ ನೋಡಿದೆ. ಒಂದು 3 hours ಇತ್ತು, ಯಾವುದೋ ಒಂದು ಅದೇ ಇದು ಹರ್ಷಂದು ಡಬ್ಬಾಟ ಏನೇನೋ ಇದ್ವಲ್ಲ ಅವೆಲ್ಲದೂ ನೋಡಿದೆ. ಇವ್ರು ಮಾತಾಡೋ ಸ್ಪೀಕಿಂಗ್ಸ್ ಎಲ್ಲನೂ ನೋಡಿದೆ. ಅಕಾಡೆಮಿನ ಯೂಟ್ಯೂಬಲ್ಲೇ ಒಂದು ಸತಿ ನೋಡಿದೆ. ಟೂರ್ ಅಂತಾರಲ್ಲ ಏನದು, ಆ ಟೂರ್ ಅಂತ ನೋಡಿದೆ. ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ ಇವರು, ನಾನು ಬಾಂಬೆಲ್ಲೂ ಎಲ್ಲ ಕಡೆಗೂ ವಿಚಾರಿಸಿದೆ, ಎಷ್ಟರ ಅಮೌಂಟ್ ಆಗಲಿ 1 ಲಕ್ಷ ರೂಪಾಯಿ ಆದರೂ ಪರವಾಗಿಲ್ಲ, ಒಳ್ಳೆ ಟ್ರೇಡರ್ ಆಗ್ಬೇಕಂತ ನಾನು ಭಾಳ ಪ್ರಯತ್ನ ಪಟ್ಟೆ. ಬಟ್ ಬಾಂಬೆಗೆ ಹೋಗಿ ಅಲ್ಲಿ ಖರ್ಚು ಮಾಡೋದು ಅಷ್ಟು ದುಡ್ಡಿಗಿಂತ ನಮ್ಮ ಕನ್ನಡದ ನಮ್ಮ ಸರ್ ಮನೋಜ್ ಸರ್ ಇದ್ದಾರೆ, ಅವ್ರು ಇಷ್ಟು ಕಡಿಮೆ ದುಡ್ಡಿನಲ್ಲಿ ಇಷ್ಟಕ್ಕೊಂದು ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ, ಒಳ್ಳೆಯ ವಾತಾವರಣ ಇದೆ, ಮತ್ತು ಅವ್ರದ್ದು ಟ್ರೈನರ್ಸ್ ಕೂಡ ಚೆನ್ನಾಗಿ ಎಲ್ಲದು ಹೇಳ್ತಾರಂತೆ. ಅದನ್ನು ನೋಡಿದೆ ನಾನು. ಹಂಗಾಗ್ಬಿಟ್ಟು ಇಲ್ಲಿ ಬಂದು ನನಗೇನು ಗೊತ್ತಿಲ್ಲ ಅದು ಈಗ ಗೊತ್ತಾಗ್ತಾ ಇದೆ. ಇನ್ನೂ 1 ವಾರ ಅಷ್ಟೇ ನನ್ನ ಕೈಲಿ ಆಗೋ ಸಾಧ್ಯ ಇರೋದು, ಯಾಕೆ ರಜೆ ನಮಗೆ ಜಾಸ್ತಿ ದಿವಸ ಕೊಡೋದಿಲ್ಲ. 1 ವಾರದಲ್ಲಿ ಏನು ಕಲಿಬೇಕೋ ಅದನ್ನು ಸರ್ ಹತ್ರ ತಿಳ್ಕೊತೀನಿ. ಬಟ್ ಬೆಂಗಳೂರಲ್ಲಿ ಇಷ್ಟು 6500ಗೆ ಇಂಥ ದೊಡ್ಡ ಇನ್ಸ್ಟಿಟ್ಯೂಟ್ನಲ್ಲಿ ಯಾರೂ ಟ್ರೈನಿಂಗ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಅದೊಂದು ಹೇಳ್ತೀನಿ. ಲೋ ಕ್ಲಾಸ್ ಅಂದರೆ ಮೀಡಿಯಮ್ ಅಂದರೆ ಅಮೌಂಟೇ ಜಾಸ್ತಿ ಇರೋದಿಲ್ಲ ನಮ್ಮ ಹತ್ರ, ಒಂದು 10,000 ಕೊಡೋಕ್ಕೆ 15,000 ಕೊಡೋಕ್ಕೆ ಅಂಥವ್ರು ಕೂಡ ಸರ್ ಹತ್ರ ಬಂದು ಇಲ್ಲಿ ಕಲಿಬೋದು. ಭಾಳ ವಾತಾವರಣ ಚೆನ್ನಾಗಿದೆ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬಾಂಬೆಗೆ ಹೋಗೋದು, ಚೆನ್ನೈಗೆ ಹೋಗೋದು ಎಲ್ಲೂ ಬೇಡ, ನಮ್ಮ ಬೆಂಗಳೂರೇ ಸಾಕು. ಬಿಕಾಸ್ ಬೆಂಗಳೂರು ಈಸ್ ಅ
ಎಜುಕೇಷ್ನಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಎಜುಕೇಷನ್ ಪಡ್ಕೊಳ್ಳೋದಕ್ಕೆ ಎಷ್ಟೋ ಕಡೆಯಿಂದ ವಲಸೆ ಬಂದು ಇಲ್ಲಿ ಕಲಿತಾ ಇದ್ದಾರೆ ಬೆಂಗಳೂರು. ಸೊ ನಾವು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗೋದು ಬೇಡ. ಬಿಕಾಸ್ ಎಂಥ ಟಾಪಿಕ್ಕು, ಎಂಥ ಕ್ರಿಟಿಕಲ್ ಟಾಪಿಕ್ ಬೇಕಾದ್ರೆ ನಾವು ಹೇಳ್ಕೊಡ್ತೀವಿ. ಅಷ್ಟು ನಾಲೆಜು ನಮ್ಮ TD ಸಂಸ್ಥೆಯಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ನಾವು ಸ್ವಲ್ಪ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡೇ ಇಲ್ಲಿಗೆ ಬಂದಿದ್ದು. ಬಂದಾಗ ಹೆಂಗಾಗ್ಬಿಟ್ಟಿತ್ತು ಅಂದರೆ ಸರ್ ಹೇಳ್ತಿರ್ತಾರೆ, ಗೋಲ್ಡನ್ ಕಾಯಿನ್ ಕಿತ್ಕೊತಾರೆ, ಕಡಲೆ ಬೀಜ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅದು ನಮಗೆ ಹೆಂಗೆ ಐಸ್ ಕ್ರೀಮ್ ಕರ್ಗೋಗುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ನಿಜ ನನ್ನ ಕಣ್ಣಿಂದನೇ ನೋಡಿದ್ದೀನಿ. ಎಷ್ಟು ಪ್ಯಾನಿಕ್ ಆಗಿದ್ವಿ ಅಂತ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಒಂದೊಂದು ರೂಪಾಯಿನೂ ತುಂಬ ಕಷ್ಟಪಟ್ಟು ಕೂಡಿಸಿರ್ತೀವಿ, ಒಂದೇ ಸಲ ಹೋಗ್ಬಿಡುತ್ತೆ. ಯಾಕೆಂದರೆ ಸ್ಕ್ಯಾಮು ನಮಗೂ ಗೊತ್ತಿಲ್ಲ. ಇಲ್ಲಿಗೆ ಬಂದ್ವಿ ಈಗ ಒಂದು 15 ಡೇಸ್ ಬ್ಯಾಕು. ಸರ್ ಹೇಳಿದರು ಇದರಿಂದ ಹೊರಗಡೆ ಬರೋಕ್ಕೆ ಇನ್ನೂ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಆದರೆ ನಮ್ಮ ಹತ್ರ ದುಡ್ಡಿಲ್ಲ. ಆದರೆ ತುಂಬ ಪ್ಯಾನಿಕ್ ಆಗಿ ಹೋಗ್ಬಿಟ್ಟಿದ್ದೀವಿ. ಆದರೆ ಇಲ್ಲಿ ಬಂದ್ವಿ ನಾವು, ಇವ್ರು ಯಾರೋ ನಮ್ಮನ್ನು ಹೊಸಬ್ರ ಥರ ಟ್ರೀಟೇ ಮಾಡಲಿಲ್ಲ. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ಎಲ್ಲರೂ ಕೂರಿಸಿ, ಹಿಂಗಾಗಿದೆಯಾ, ಹೌದಾ, ಸರಿ ಆಯಿತು, ಏನೂ ಆಗಲ್ಲ, ತಾಳ್ಮೆಯಿಂದ ಇರಿ, ಸಮಾಧಾನವಾಗಿರಿ, ಎಲ್ಲ ಸರಿ ಆಗುತ್ತೆ ಅಂತ ಅವ್ರು ಎಷ್ಟು ಚೆನ್ನಾಗಿ ಅವತ್ತು ಸಮಾಧಾನ ಮಾಡಿದ್ರು ಅಂದರೆ ಅದನ್ನು ನೆನೆಸ್ಕೊಂಡ್ರೆ ನಂಗೆ ಇವಾಗ್ಲೂ ಅಳು ಬರುತ್ತೆ. ಏಕೆಂದರೆ ನಾವು ಕಳ್ಕೊಂಡಿದ್ದೇನು ತುಂಬ ಚಿಕ್ಕ ಅಮೌಂಟ್ ಏನಲ್ಲ, ತುಂಬ ದೊಡ್ಡ ಅಮೌಂಟನ್ನೇ ಕಳ್ಕೊಂಡಿದ್ವಿ. ಅದನ್ನು ನಾವು ಕೂಡ್ಸೋಕ್ಕೆ ತುಂಬ ವರ್ಷ ಕಷ್ಟಪಟ್ಟಿದ್ವಿ. ಆಮೇಲೆ ಸರ್ ಸಿಕ್ಕಿದ್ರು, ಆಮೇಲೆ ಕುತ್ಕೊಂಡು ಒಂದು 2 ಅವರ್ಸ್ ಮಾತಾಡಿದರು. ಆಮೇಲೆ ನಟರಾಜ್ ಸರ್ ಇರ್ಬೋದು, ಮತ್ತು ರಾಕೇಶ್ ಪೈ ಸರ್ ಇದ್ದಾರಲ್ಲ ಅವರು ಅಷ್ಟೇ, ಅವ್ರು ಎಷ್ಟು ಚೆನ್ನಾಗಿ ಕೇರಿಂಗ್ ಮಾಡಿದರು ಅಂದರೆ ನಂಗೆ ಇವಾಗ ಅದನ್ನು ಹೇಳೋದಕ್ಕೂ ಅಳು ಬರುತ್ತೆ. ಇವಾಗ ನಾವು ಕ್ಲಾಸಲ್ಲಿ ಕುತ್ಕೊಂಡು ನಗ್ನಗ್ತಾ ಮಾತಾಡ್ಬೋದು. ಆದರೆ ಅವತ್ತು ನಮ್ಗೆ ಎಷ್ಟು ದುಃಖ ಆಗಿತ್ತು ಅಂದರೆ ಒಂದೇ ವಾರಕ್ಕೆ ನಾವು 8 ಲಕ್ಷ ದುಡ್ಡು ಕಳ್ಕೊಂಡಿದ್ವಿ. ಅಷ್ಟು ವರ್ಷ ಕೂಡಿಟ್ಟಿದ್ವಿ ನಾವು, ಅದನ್ನು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ವಿ ಲೈಫಲ್ಲಿ. ಸರ್ ಅದನ್ನು ಎಷ್ಟು ತಾಳ್ಮೆಯಿಂದ ಮಕ್ಕಳಿಗೆ ಹೇಳ್ದಂಗೆ, ಏನೂ ಆಗಲ್ಲ ಆಯಿತಾ, ಸಮಾಧಾನವಾಗಿರಿ, ಎಲ್ಲ ನಿಧಾನವಾಗಿ ರಿಕವರ್ ಮಾಡ್ಬೋದು. ಅರೆ ನಿಮ್ಮ ಹತ್ರ ದುಡ್ಡಿಲ್ಲ ಇವಾಗ, ಒಂದೇ ಸಲ ರಿಕವರ್ ಮಾಡೋದಕ್ಕೆ ಅಂತ ಹೇಳಿ ಎಷ್ಟು ಸಮಾಧಾನ ಮಾಡಿದರು ಅಂತ ಅಂದರೆ ಅದು ನಮಗೆ ಮಾತ್ರ ಗೊತ್ತು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಆ್ಯಂಡ್ ವೈಫು ಆ ಪ್ಯಾನಿಕ್ ಲೆವೆಲನ್ನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗೋದೇ ಇಲ್ಲ. ಎಷ್ಟು ಥರ ಇದ್ವಿ ಅಂತ ಅಂದರೆ ಹೇಳೋಕ್ಕೆ ಆಗಲ್ಲ. ನಮ್ಮ ಮನೆಯವರು ಚಿಕ್ಕ ಮಕ್ಕಳಿದ್ದಾರೆ, ಆ ಮಕ್ಳ ಹತ್ರ ಮಾತಾಡೋದನ್ನು ಬಿಟ್ಬಿಟ್ಟಿದ್ರು ಬೇಜಾರಿಗೆ, ಹಿಂಗಾಗೋಯ್ತಲ್ಲ ಅಂತ. ಆಮೇಲೆ ಸರ್ರು ಕ್ಯಾಬಿನಲ್ಲಿ ಕೂರಿಸ್ಕೊಂಡ್ರು. ಸರ್ ಏನೂ ಆಗಲ್ಲ ಸರ್, 8 ಲಕ್ಷ ಅಲ್ವಾ, ಇದಕ್ಕಿಂತ ದೊಡ್ಡ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡು ತುಂಬ ಲೇಟಾಗಿ ಬಂದಿರೋರು ಇದ್ದಾರೆ, ನೀವು ಅಟ್ಲೀಸ್ಟ್ ಬೇಗ ಬಂದಿದ್ದೀರಾ, ಏನೂ ಆಗಲ್ಲ, ಧೈರ್ಯವಾಗಿರಿ ಅಂತ ಹೇಳಿ ಸಮಾಧಾನ ಮಾಡಿ, ಸರ್ ನೀವು ಕೋರ್ಸ್ ತಗೊಳ್ಳಿ ಅಂತ ಅಂದರು ಸರ್. ಆಮೇಲೆ ನಮ್ಮ ಮನೆಯವ್ರಿಗೆ ಟೈಮ್ ಇಲ್ಲ, ನೀನು ತಗೋ ಅಂದರು. ನನಗೆ ಸ್ಟಾಕ್ ಮಾರ್ಕೆಟು ಗೊತ್ತೇ ಇಲ್ಲ, ನನ್ನ ಜೀವನದಲ್ಲಿ ಯಾವತ್ತೂ ಸಿಸ್ಟಮ್ ಓಪನ್ನೇ ಮಾಡಿಲ್ಲ. ನನಗನ್ನಿಸ್ತು ನಾನು ಕಲಿಬೋದಾ, ನನ್ನ ಕೈಲಿ ಕಲಿಯೋಕ್ಕಾಗುತ್ತಾ ಅಂತ. ಸರಿ ಆಯಿತು, ಧೈರ್ಯ ಮಾಡಿದೆ. ಸರಿ ಆಯಿತು ನಾನೇ ಕಲಿತೀನಿ ಅಂತ ಹೇಳ್ಬಿಟ್ಟು ಒಂದು ಡಿಸೈಡ್ ಮಾಡಿದೆ, ಕಲಿತೀನಿ, ಗೋಲ್ಡನ್ ಕೋರ್ಸ್ ಬೇಡ, ಮೆಂಟರ್ಶಿಪ್ ಮಾಡಿಬಿಡೋಣ, ಕಲಿಯೋದು ಹೆಂಗಿದ್ರು ಕಲಿಯೋಕ್ಕೆ ಬರ್ತೀನಿ, ಪೂರ್ತಿ ಕಲಿಯೋಣ ಅಂತ ಡಿಸೈಡ್ ಮಾಡಿದೆ. ಆಮೇಲೆ ನಾಗರಾಜ್ ಸರ್ ಹೇಳಿದರು, ಮೇಡಮ್ ನಿಮ್ಮ ಕೈಲಿ ಆಗುತ್ತೆ, ನೀವು ಮಾಡಿ ಅಂತ. ಅವ್ರು ಎಷ್ಟು ಚೆನ್ನಾಗಿ ಒಳಗಡೆಯಿಂದ ಧೈರ್ಯ ಹೇಳಿದರು ಅಂದರೆ ನಂಗೆ ಏನೂ ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟೇ ಗೊತ್ತಿಲ್ಲ, ಮೇಡಮ್ ನಿಮ್ಮ ಕೈಲಿ ಆಗುತ್ತೆ. ಆಮೇಲೆ ಅವರು ಉತ್ಸಾಹ ಕೊಟ್ಟಿದ್ದು ನನಗೆ, ಅವರು ಎಷ್ಟು ಚೆನ್ನಾಗಿ ಒಳಗಡೆಯಿಂದ ಮೋಟಿವೇಟ್ ಮಾಡಿದ್ರೆ, ಮೇಡಮ್ ನಿಮ್ಮ ಕೈಲಾಗುತ್ತೆ, ನೀವು ಟ್ರೈನರ್ ಆಗಬಹುದು ಅಂತ ನನಗೆ ಬ್ರೈನ್ ಒಳಗಡೆ ಥಾಟ್ ತುಂಬಿದೆ ನಮ್ಮ ಸರ್. ಅಲ್ಲಿ ತನಕ ನನಗೆ ಐಡಿಯಾ ಕೂಡ ಇರಲಿಲ್ಲ. ಆಮೇಲೆ ನನಗೆ ಅನ್ನಿಸ್ತು, ಹೌದು ಈಗ ನಮ್ಮೂರು, ನಮ್ಮ ಹಾಸನ ಅದೊಂದು ಚಿಕ್ಕ ಊರು, ಅದು ಅಲ್ಲಿ TD ಅಕಾಡೆಮಿ ಈ ಥರ ಸರ್ ಏನಾರು ಅಲ್ಲೇನಾರು ಇದ್ದಿದ್ರೆ ನಾವು ಈ ಥರ ಸ್ಕ್ಯಾಮಿಗೆ ಸಿಕ್ಕಾಕೋತಿರಲಿಲ್ಲ. ಅದಕ್ಕೆ ನನಗನ್ನಿಸ್ತು, ನಾನು ಇಲ್ಲಿ ಕಲಿತೀನಿ, ಕಲಿಯೋ ತನಕ TD ಅಕಾಡೆಮಿ ಬಿಟ್ಟು ಹೋಗಲ್ಲ. ನಾನು ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ. ಹಾಗೆ ಕಲಿತು ನಾನು ಇಲ್ಲೇ ಟ್ರೈನರ್ ಆಗಿ ನನ್ನ ಹಾಸನಲ್ಲಿ ಆಯಿತಾ TD ಓಪನ್ ಮಾಡಿ ನಾನು ಅಲ್ಲೇ ಟ್ರೈನರ್ ಆಗ್ತೀನಿ. ಅದಕ್ಕೆ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದೆ ನಮ್ಮ ಸರ್. ಅದ್ರ ಜೊತೆಗೆ ನಾನು ಸೋಮವಾರ ಬಂದು ಜಾಯ್ನ್ ಆದಾಗ ನನಗೆ ಫಸ್ಟ್ ದಿನ ಲ್ಯಾಪ್ಟಾಪ್ ಓಪನ್ ಮಾಡ್ತೀನಿ, ಬರೀ ಆನ್ ಮಾಡೋಕ್ಕೆ ಅಷ್ಟೇ ಬರುತ್ತೆ ನನಗೆ. ಆ್ಯಕ್ಚುಲಿ ಇವಾಗೆಲ್ಲ ನಗು ಬರುತ್ತೆ. ಆದರೆ ನನಗಿಂತ ತುಂಬ ಫಾಸ್ಟಾಗಿರೋ ಸ್ಟೂಡೆಂಟ್ಗಳಿದ್ರೆ ನನಗೆ ಸಖತ್ತು ಪ್ಯಾನಿಕ್ ಆಗೋದು, ಅಯ್ಯೋ ಇವರೆಲ್ಲ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ, ನನಗೆ ಕಲಿಯೋಕ್ಕಾಗುತ್ತೋ ಆಗೋದಿಲ್ಲೋ. ಒಂದಿನ ನಂಗೆ ಅದೇ ಬೇಜಾರಾಗೋಯ್ತು, ಇವ್ರು ತುಂಬ ಫಾಸ್ಟ್ ಆಗಿದ್ದಾರೆ, ನಾನು ನೋಡ್ರಿ ತುಂಬ ಸ್ಲೋ. ಇವತ್ತೇ ಸಿಸ್ಟಮ್ ಓಪನ್ ಮಾಡಿದ್ದೀನಿ. ನಮ್ಮ ಮನೆಯವ್ರು ಬೇರೆ ಭಾನುವಾರ ಕೊಡಿಸಿದ್ರು, ಸೋಮವಾರ ಕ್ಲಾಸಿಗೆ ಓಡಿಸ್ಬಿಟ್ಟಿದ್ದಾರೆ. ಆನ್ ಮಾಡೋದು ಅಂದ್ಬಿಟ್ರೆ ಬೇರೆ ಏನೂ ಬರೋಲ್ಲ. ಆ್ಯಕ್ಚುಲಿ ಅಲ್ಲಿ ಟ್ರೈನರು ಕೂರಿಸಿ ನೋಡಿ ಇಲ್ಲಿರುತ್ತೆ, ಇಲ್ಲಿಂದ ಹಿಂಗೆ ತಗೊಳ್ಳಿ ಸರ್ ಹೇಳ್ತಿರ್ತಾರೆ, ಲೈನ್ ಹಾಕೋದನ್ನು ಕೂಡ ಹೇಳ್ಕೊಡ್ತೀವಿ ಅಂತ. ಅವ್ರು ಬರೀ ಹೇಳ್ತಿಲ್ಲ, ನಿಜವಾಗ್ಲೂ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆ ನಾನೇನೆ. ನೋಡಿ ಇಲ್ಲಿಂದ ತಗೊಳ್ಳಿ, ಇಲ್ಲಿಂದ ಹಿಂಗೆ ಲೈನ್ ಹಾಕಿ, ನೋಡಿ ಇಲ್ಲಿಂದ ಹಿಂಗೆ ಮಾಡಿ ಅನ್ನೋದನ್ನು ಅವರು ಪ್ರತಿದಿನ ಇಲ್ಲಿ ಏನೇನು ಸ್ಟೂಡೆಂಟ್ಗಳು ಇರ್ತಾರಲ್ವ ಅದನ್ನು ಅವರು ರಿಯಲಿ ಮಾಡಿಸ್ತಿದ್ದಾರೆ. ಅವ್ರು ಮಾಡಿಸಿರೋದನ್ನೇ ಹೇಳ್ತಿದ್ದಾರೆ. ಇವಾಗ ವಿಡಿಯೋದಲ್ಲಿ ಏನೋ ಒಂದು ಹೇಳ್ತಾರೆ,
ಅಲ್ಲಿ ಹೋದಾಗ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಆ ಥರ ಏನಿಲ್ಲ. ರಿಯಲಿ ನಿಜವಾಗ್ಲೂ ಅದನ್ನೆಲ್ಲ ಅವರು ಮಾಡಿಸ್ತಿದ್ದಾರೆ. ಅವರು ಏನು ಮಾಡಿಸ್ತಿದ್ದೀರೋ ಅದನ್ನು ಮಾತ್ರ ಅವರು ವಿಡಿಯೋ ರೆಕಾರ್ಡ್ ಮಾಡಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸರ್. ಇನ್ನು ಒಂದೇ ಒಂದು ಹೇಳ್ತೀನಿ, ಟ್ರೈನರ್ಸ್ಗಳು ಹೊರಗಡೆ ಬೇಕಾದಷ್ಟು ಜನ ಸಿಗ್ಬೋದು. ಆದರೆ ನಾವು ಯಾವಾಗ ತಳಗಡೆ ಪಾತಾಳಕ್ಕೆ ಬಿದ್ದಿರ್ತೀವಲ್ಲ, ಆಗ ನಮ್ಮನ್ನು ಕೈ ಹಿಡಿದು ಮೇಲೆತ್ತಿ, ಹೌದು ನಿನಗೇನೂ ಆಗಲ್ಲ ಆಯಿತಾ, ನೀನು ಮತ್ತೆ ಮೊದಲಿನ ಥರನೇ ಸರಿ ಆಗ್ತೀಯ ಅಂತ ಹೇಳೋರು ಇರ್ತಾರಲ್ಲ, ನಾವು ಅಲ್ಲಿ ಹೋಗಿ ಕಲಿಬೇಕು ಅನ್ನೋದು ನನ್ನ ಒಪಿನಿಯನ್ ಸರ್. ಫಸ್ಟ್ ಪ್ರಾಕ್ಟೀಸ್, ಪೇಷನ್ಸ್, ಲಾಸ್ಟಿಗೆ ಬರೋದೇ ಪ್ರಾಫಿಟ್. ಯಾವತ್ತೇ ಆಗಲಿ ಪ್ರಾಫಿಟ್ನ ಹುಡ್ಕೊಂಡು ಹೋಗ್ಬೇಡಿ. ಪ್ರಾಫಿಟ್ ಯಾರ ಕೈಗೂ ಸಿಗಲ್ಲ. ದುಡ್ಡನ್ನು ಹುಡ್ಕೊಂಡು ಹೋಗ್ಬೇಡಿ, ದುಡ್ಡು ಸಿಗಲ್ಲ. ಫಸ್ಟು ದುಡ್ಡು ಸಿಗ್ಬೇಕಾದ್ರೆ ಯಾವ್ಯಾವ ರೂಟ್ ಇದೆ, ಒಂದು ವಿದ್ಯೆ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಜನಗಳ ಜೊತೆ ಮಿಂಗಲ್ ಆಗಬೇಕು, ನೆಟ್ವರ್ಕ್ ಬೆಳೆಸ್ಕೋಬೇಕು. ಆ ನೆಟ್ವರ್ಕ್ ಬೆಳೆಸ್ಕೊಳ್ಳೋದಕ್ಕೆ ಅತಿ ದೊಡ್ಡ ನೆಟ್ವರ್ಕ್ ಇರೋದೇ ಕರ್ನಾಟಕದಲ್ಲಿ TD ಅಕಾಡೆಮಿ. ಸೊ ಐ ಥಿಂಕ್ ಇಲ್ಲಿ ಬಂದಮೇಲೆ ನಿಮಗೆ ಹೆಚ್ಚಿಗೆ ಕಾನ್ಫಿಡೆನ್ಸ್ ಬಂದಿದೆ. ಬಿಕಾಸ್ ನಿಮಗೆ ಮಾತಾಡೋದಕ್ಕೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಟ್ರೇಡರ್ಸ್ಗಳು ಸಿಕ್ಕಿದ್ದಾರೆ. ಆ ಟ್ರೇಡರ್ಸ್ ಸಿಗೋದಕ್ಕೆ ನೀವು ಎಷ್ಟು ಲಕ್ಷ ಖರ್ಚು ಮಾಡಿದ್ರೂ ಸಿಗಲ್ಲ. ಬಿಕಾಸ್ ಇಲ್ಲೆಲ್ಲರೂ ಟ್ರೇಡರ್ಸ್ ಆಗಕ್ಕೆ ಬಂದಿದ್ದೀವಿ. ಇದು ಕರ್ನಾಟಕದ ಅತಿ ದೊಡ್ಡ ಸಮುದಾಯ. ಇದು ಸ್ಟಾಕ್ ಮಾರ್ಕೆಟ್ ಸಮುದಾಯದಲ್ಲಿ TD ಅನ್ನೋದು ಒಂದು ದೊಡ್ಡ ಸಾಮ್ರಾಜ್ಯ, ಒಂದು ದೊಡ್ಡ ಸಮುದಾಯ. ಇವತ್ತೇನು 6 ಬ್ರಾಂಚ್ ಇರೋದು, ನೆಕ್ಸ್ಟ್ 60 ಬ್ರಾಂಚ್ ಮಾಡಬೇಕು ಅಂತ ಒಂದು ಆಸೆ ಇದೆ, ಒಂದು ಜೋಶ್ ಇದೆ. ಸೊ ಏನಕ್ಕಂದರೆ ನಮ್ಮ ಕನ್ನಡಿಗರನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಂತ ಒಂದು ಆಸೆ ಇದೆ. ಬಿಕಾಸ್ ಗುಜರಾತ್ನವರೇ ಮಾಡ್ತಾರೆ. ಬರೀ 5ನೇ ಕ್ಲಾಸ್ ಹುಡುಗ ಗುಜರಾತ್ನಲ್ಲಿ 5 ಲಕ್ಷ ಮಾಡ್ತಾನೆ ಅಂದರೆ ಬ್ಲಡ್ಡಲ್ಲಿ ಸ್ಟಾಕ್ ಮಾರ್ಕೆಟ್ ಇದೆ. ನಮ್ಮ ಬ್ಲಡ್ಡಲ್ಲಿ ಸ್ಟಾಕ್ ಮಾರ್ಕೆಟ್ ಇಲ್ಲ. ಅದನ್ನು ಇನ್ವಾಲ್ವ್ ಮಾಡಬೇಕು, ಅದನ್ನು ಕೊಡಬೇಕು ಎಲ್ಲರಿಗೂ ಅಂತ ಹೋರಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ನನ್ನ ಜೊತೆ ಒಂದು ಸಪೋರ್ಟ್ ಮಾಡಿ. ನೀವೆಲ್ಲ ಇನ್ಮೇಲೆ ಗುರುಗಳು. ಸೊ ನಿಮ್ಮ ಒಂದು ಸುತ್ತಮುತ್ತಲಿನ ಜನಗಳಿಗೆ SIP ಅಂದರೆ ಏನು, ಮ್ಯೂಚುವಲ್ ಫಂಡ್ ಅಂದರೆ ಏನು, ನಿಫ್ಟಿ ಬೀಸ್ ಅಂದರೆ ಏನು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ, ಕ್ಲಾಸಸ್ ಆಗಲಿ ನೀವೇ ಮಾಡಿ. ಬೇಕಾದ್ರೆ ಮನೆಯಲ್ಲೇ ಒಂದು ಟ್ಯೂಷನ್ ಮಾಡ್ಕೊಂಡು ಏನೋ ಮಾಡಿ ಜನಗಳಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರೋ ಭಯನ ಹೋಗಿಸ್ಬೇಕಂದ್ರೆ ಎಜುಕೇಷನ್ ಅನ್ನೋದು ಪ್ರತಿ ಮನೆಯಲ್ಲೂ, ಪ್ರತಿ ಹಳ್ಳಿಗೂ, ಪ್ರತಿಯೊಬ್ಬನಿಗೂ ಸಹ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅನ್ನೋದು ಅರ್ಥ ಆಗಬೇಕು. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಆದಷ್ಟು ಬೇಗ ಎಲ್ಲರೂ ಕರೋರ್ಪತಿ ಆಗೇ ಆಗ್ತೀರಾ, ಅದು ಕಾನ್ಫಿಡೆನ್ಸ್ ನನಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.